ಸರ್ಕಾರಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಬಿದ್ದಂತಹ ಹಿನ್ನೆಲೆ ಸರ್ಕಾರದ ತೀರ್ಮಾನದ ಬೆನ್ನಲ್ಲೇ ಆರ್ಎಸ್ಎಸ್ನಿಂದ ಪಥಸಂಚಲನವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳು ಕೂಡ ಆಗ್ತಾ ಇದೆ. ಧಾರವಾಡದಲ್ಲಿ ಸರ್ಕಾರಿ ಶಾಲೆಯ ಆವರಣದಿಂದಲೇ ಪಥಸಂಚಲನ. ಪಥಸಂಚಲನ ನಡೆಸಲಾಗ್ತಾ ಇದೆ. ದಾವಣಗೆರೆಯ ಹರಿಹರದಲ್ಲೂ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇದೆ. ಪಥಸಂಚಲನದಲ್ಲಿ ಹಲವು ಆರ್ಎಸ್ಎಸ್ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಮಂಡ್ಯದಲ್ಲೂ ಕೂಡ ಗಣವೇಷಧಾರಿಗಳಾಗಿ ಪಥಸಂಚಲನವನ್ನ ಮಾಡಲಾಗ್ತಾ ಇದೆ. ಸರ್ಕಾರಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಿನ್ನೆಲೆಯಲ್ಲಿ ಸರ್ಕಾರದ ತೀರ್ಮಾನದ ಬೆನ್ನಲ್ಲೇ ಆರ್ಎಸ್ಎಸ್ನಿಂದ ಪಥಸಂಚಲನವನ್ನ ಮಾಡಲಾಗ್ತಾ ಇದೆ. ಧಾರವಾಡದಲ್ಲೂ ಕೂಡ, ದಾವಣಗೆರೆಯಲ್ಲೂ ಕೂಡ ಮತ್ತು ಮಂಡ್ಯದಲ್ಲೂ ಕೂಡ ಈ ಆರ್ಎಸ್ಎಸ್ನ ಪಥಸಂಚಲನವನ್ನು ಯಶಸ್ವಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆರ್ಎಸ್ಎಸ್ನ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಮಂಡ್ಯದಲ್ಲಿ ಗಣವೇಷಧಾರಿಗಳಾಗಿ ಈ ಪಥಸಂಚಲನವನ್ನು ನೆರವೇರಿಸಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಧಾರವಾಡ, ದಾವಣಗೆರೆ, ಮಂಡ್ಯದಲ್ಲಿ ಯಶಸ್ವಿಗೊಳಿಸಲಾಗ್ತಾ ಇದೆ ಈ ಪಥಸಂಚಲನವನ್ನು.